ಧರ್ಮೋಪದೇಶಕಾಂಡ ಅಧ್ಯಾಯ 26. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸುವಾಗ, ಆತನು ದಯಪಾಲಿಸಿದ ಹೊಲದ ಎಲ್ಲಾ ಬೆಳೆಗಳಲ್ಲಿಯೂ ನೀವು ಕೆಲವು ಪ್ರಥಮ ಫಲಗಳನ್ನು ಪುಟ್ಟಿಯಲ್ಲಿಟ್ಟು, ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ, ಆ ಕಾಲದಲ್ಲಿ ಇರುವ ಮಹಾಯಾಜಕನಿಗೆ, ಯೆಹೋವನು ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಾವು ಸೇರಿದ್ದಾಯಿತೆಂದು ನೀನು ಸೇವಿಸುವ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಈಗ ಒಪ್ಪಿಕೊಂಡಿದ್ದೇವೆ ಎಂದು ಹೇಳಬೇಕು. ಯಾಜಕನು ಆ ಪುಟ್ಟಿಯನ್ನು ನಿಮ್ಮ ಕೈಯಿಂದ ತೆಗೆದುಕೊಂಡು ನಿಮ್ಮ ದೇವರಾದ ಯೆಹೋವನ ಯಜ್ಞವೇದಿಯ ಮುಂದೆ ಇಟ್ಟಾಗ, ನೀವು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ, ಆರಾಮ್ಯನಾದ ನಮ್ಮ ಮೂಲಪಿತೃವು ಗತಿಯಿಲ್ಲದವನಾಗಿ ಸ್ವಲ್ಪ ಮಂದಿಯೊಡನೆ ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ಇಳಿದುಕೊಂಡನು. ಅಲ್ಲಿ ಅವನ ಸಂತಾನದವರು ಹೆಚ್ಚಿ ಮಹಾಬಲಿಷ್ಠ ಜನಾಂಗವಾದರು. ಐಗುಪ್ತರು ನಮ್ಮನ್ನು ಉಪದ್ರವಪಡಿಸಿ ಬಾಧಿಸಿ ನಮ್ಮಿಂದ ಕಠಿಣವಾಗಿ ದುಡಿಸಿಕೊಂಡಾಗ, ನಾವು ನಮ್ಮ ಪಿತೃಗಳ ದೇವರಾದ ಯೆಹೋವನಿಗೆ ಮೊರೆಯಿಡಲಾಗಿ ಆತನು ಕೇಳಿ, ನಮ್ಮ ದುರವಸ್ಥೆಯನ್ನೂ ಕಷ್ಟವನ್ನೂ ಉಪದ್ರವವನ್ನೂ ನೋಡಿ, ಭುಜಬಲವನ್ನು, ಶಿಕ್ಷಾಹಸ್ತವನ್ನು, ಮಹಾಭೀತಿಗಳನ್ನು, ಮಹತ್ಕಾರ್ಯಗಳನ್ನು, ಉತ್ಪಾತಗಳನ್ನೂ ಪ್ರಯೋಗಿಸಿ ನಮ್ಮನ್ನು ಬಿಡಿಸಿ ಐಗುಪ್ತ ದೇಶದಿಂದ ಕರೆತಂದು ಹಾಲು ಜೇನು ಹರಿಯುವ ಈ ದೇಶವನ್ನು ನಮಗೆ ಕೊಟ್ಟಿದ್ದಾನೆ. ಆದುದರಿಂದ ಯೆಹೋವನೇ, ನೀನು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ ಪ್ರಥಮ ಫಲಗಳನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ, ಸ್ವೀಕರಿಸಬೇಕು ಎಂದು ಹೇಳಿ, ಆ ಪ್ರಥಮ ಫಲಗಳನ್ನು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿಟ್ಟು ಆತನನ್ನು ಆರಾಧಿಸಬೇಕು. ಆತನು ನಿಮಗೂ ನಿಮ್ಮ ಮನೆಯವರಿಗೂ ಉಂಟುಮಾಡಿದ ಎಲ್ಲ ಸುಖ ಸಂತೋಷಗಳಿಗಾಗಿ ನೀವು, ಲೇವಿಯರು, ನಿಮ್ಮ ಮಧ್ಯದಲ್ಲಿರುವ ಪರದೇಶಿಗಳು ಸಂಭ್ರಮದಿಂದಿರಬೇಕು. ದಶಮಾಂಶವನ್ನು ಕೊಡಬೇಕಾದ 3ನೆಯ ಸಂವತ್ಸರದಲ್ಲಿ ನಿಮಗುಂಟಾದ ಆದಾಯದ ದಶಮ ಭಾಗವನ್ನು ಪ್ರತ್ಯೇಕಿಸಿದಾಗ, ನಿಮ್ಮ ನಿಮ್ಮ ಊರುಗಳಲ್ಲಿರುವ ಲೇವಿಯರು, ಪರದೇಶಿಗಳು, ತಾಯಿ ತಂದೆ ಇಲ್ಲದವರು, ವಿಧವೆಯರು ಉಂಡು ಸಂತೋಷವಾಗಿರುವಂತೆ ಅದನ್ನು ಅವರಿಗೆ ಕೊಡಬೇಕಲ್ಲ. ಆಗ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ, ನಾವು ಮೀಸಲಾದ ವಸ್ತುಗಳನ್ನು ಮನೆಯಿಂದ ತೆಗೆದುಬಿಟ್ಟಿದ್ದೇವೆ, ನೀನು ಆಜ್ಞಾಪಿಸಿದ ಮೇರೆಗೆ ಅವುಗಳನ್ನು ಲೇವಿಯ, ಪರದೇಶಿ, ತಾಯಿ ತಂದೆ ಇಲ್ಲದವ, ವಿಧವೆ ಇಂಥವರಿಗೆ ಕೊಟ್ಟಿದ್ದೇವೆ. ನಿನ್ನ ಆಜ್ಞೆಗಳಲ್ಲಿ ಒಂದನ್ನೂ ಮೀರಲೂ ಇಲ್ಲ, ಮರೆಯಲೂ ಇಲ್ಲ. ನಾವು ಸತ್ತವರಿಗೋಸ್ಕರ ದುಃಖಿಸುವ ಕಾಲದಲ್ಲೆಲ್ಲ ಅದರಲ್ಲಿ ಏನೂ ತಿನ್ನಲಿಲ್ಲ, ಅಶುದ್ಧರಾಗಿ ಅದನ್ನು ತೆಗೆದುಹಾಕಲಿಲ್ಲ. ಸತ್ತವರಿಗೋಸ್ಕರ ಅದರಲ್ಲಿ ಏನೂ ಕೊಡಲಿಲ್ಲ. ನಮ್ಮ ದೇವರಾದ ಯೆಹೋವನ ಮಾತಿನಲ್ಲಿ ಲಕ್ಷ್ಯವಿಟ್ಟು ನೀನು ನೇಮಿಸಿದ್ದನ್ನೆಲ್ಲ ಅನುಸರಿಸಿದ್ದೇವೆ. ನೀನು ನಿನ್ನ ಪರಿಶುದ್ಧ ವಾಸಸ್ಥಾನವಾಗಿರುವ ಪರಲೋಕದಿಂದ ಕೆಳಗಿರುವ ನಮ್ಮನ್ನು ಕಟಾಕ್ಷಿಸಿ, ನಿನ್ನ ಜನರಾದ ಇಸ್ರಾಯೇಲ್ಯರನ್ನು ಹಾಲು ಜೇನು ಹರಿಯುವ ದೇಶವೆಂದು ನೀನು ನಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ ಮೇರೆಗೆ ನಮಗೆ ಕೊಟ್ಟಿರುವ ಈ ಭೂಮಿಯನ್ನು ಆಶೀರ್ವದಿಸು ದೇವರೇ ಎಂದು ಹೇಳಬೇಕು. ಈ ಆಜ್ಞಾವಿಧಿಗಳನ್ನು ನೀವು ಅನುಸರಿಸಬೇಕೆಂದು ನಿಮ್ಮ ದೇವರಾದ ಯೆಹೋವನು ನಿಮಗೆ ಈಗ ಆಜ್ಞಾಪಿಸಿದ್ದಾನೆ. ಆದದರಿಂದ ನೀವು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಇವುಗಳನ್ನು ಕೈಕೊಂಡು ನಡೆಯಬೇಕು. ನಮಗೆ ಯೆಹೋವನೇ ದೇವರಾಗಿರುವನೆಂದು, ಆತನು ಹೇಳಿದ ಮಾರ್ಗದಲ್ಲೇ ನಡೆದು ಆತನ ಆಜ್ಞಾವಿಧಿ ನಿರ್ಣಯಗಳನ್ನು ಕೈಕೊಂಡು ಆತನ ಮಾತಿಗೆ ಲಕ್ಷ್ಯವಿಡುವೆವೆಂದು ನೀವು ಈಗ ಒಡಂಬಟ್ಟಿದ್ದೀರಿ. ಯೆಹೋವನು ನಿಮ್ಮ ವಿಷಯದಲ್ಲಿ, ಇವರು ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸುವ ಪಕ್ಷಕ್ಕೆ ನನ್ನ ವಾಗ್ದಾನಾನುಸಾರ ನನಗೆ ಸ್ವಕೀಯ ಜನರಾಗಿರುವರೆಂದೂ, ನಾನು ನಿರ್ಮಿಸಿದ ಬೇರೆ ಎಲ್ಲ ಜನಾಂಗಗಳಿಗಿಂತಲೂ ಇವರಿಗೆ ಹೆಚ್ಚಾದ ಕೀರ್ತಿ ಘನ ಮಾನಗಳನ್ನುಂಟು ಮಾಡುವೆನೆಂದೂ, ಇವರು ನನ್ನ ಮಾತಿನ ಮೇರೆಗೆ ತಮ್ಮ ದೇವರಾದ ಯೆಹೋವನಿಗೋಸ್ಕರ ಮೀಸಲಾದ ಜನರಾಗುವರೆಂದೂ ಒಡಂಬಟ್ಟಿದ್ದಾನೆ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳು, ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಒಟ್ಟಾಗಿ ಸೇರಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಧರ್ಮೋಪದೇಶ ಕಾಂಡ, ದ ಬುಕ್ ಆಫ್ ಡ್ಯೂಟ್ರಾನಮಿ, ಚಾಪ್ಟರ್ 26, 26ನೇ ಅಧ್ಯಾಯ. 26ನೇ ಅಧ್ಯಾಯದಲ್ಲಿ ನಾವು ಅಧ್ಯಯನವನ್ನು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ
5ನೇ ಅಧ್ಯಾಯದಲ್ಲಿ 7 ವಿಷಯಗಳು ಅಡಕವಾದದ್ದನ್ನು ಸಂಕ್ಷಿಪ್ತವಾಗಿ ಒಂದು ರೀಕ್ಯಾಪ್, ಒಂದು ನೆನಪಿಗೆ ಥರ ಬಯಸ್ತೇನೆ. ಅದೇನಂತ ಹೇಳಿದರೆ, ದೇವರು ಒಂದು ನ್ಯಾಯಾಧಿಪತಿಗಳು ಯಾವ ರೀತಿಯಾಗಿರಬೇಕು, ನ್ಯಾಯ ತೀರಿಸಬೇಕೆಂಬ ವಿಷಯದಲ್ಲಿ ಎಷ್ಟು ಏಟುಗಳನ್ನು ಕೊಡಬೇಕು. ಇದೇ ಒಂದು ಅನುಕೂಲ ಸಮಯ ಅಂತ ಹೆಚ್ಚಾಗಿ ಹೊಡಿಬಾರ್ದಂತ 40ಕ್ಕಿಂತಲೂ ಹೆಚ್ಚಾಗಿ ಏಟುಗಳನ್ನು ಪೆಟ್ಟುಗಳನ್ನು ಕೊಡಬಾರ್ದು, ಶಿಕ್ಷೆ ಎಂಬಂಥ ಮಾತನ್ನು ದೇವರು ಹೇಳಿ, ಆನಂತರ ಮೈದುನ ಧರ್ಮವನ್ನು ಒಂದು ಕುಟುಂಬದಲ್ಲಿ ಮೈದುನನು ನೆರವೇರಿಸುವಂಥದ್ರ ವಿಷಯವಾಗಿ ಕೂಡ 25ನೇ ಅಧ್ಯಾಯದಲ್ಲಿ, ಮತ್ತು ಯಾರಾದರೂ ಒಂದು ವೇಳೆ ತೂಕದ ವಿಷಯದಲ್ಲಿ ಹೆಚ್ಚು ಕಡಿಮೆ ಮಾಡಬಾರ್ದು. ಯಾಕಂದರೆ 2 ಅಕೌಂಟ್ ಕೆಲವು ಸಾರಿ ಇಟ್ಕೊಳ್ಳುವ ಹಾಗೆ 2 ತೂಕಗಳು, 2 ವಿಧವಾದ ತೂಕದ ಕಲ್ಲುಗಳು ಅಥವಾ 2 ವಿಧವಾದ ಸೇರುಗಳು. ಕೆಲವು ಸಾರಿ ಸೇರು 2 ನೋಡಲಿಕ್ಕೆ ಒಂದೇ ಥರ ಇರ್ತದೆ, ಆದರೆ ಒಂದರಲ್ಲಿ ಸ್ವಲ್ಪ ಪೇಪರ್ ಏನಾದರೂ ಹಾಕಿಬಿಟ್ಟಿದ್ರೆ ಕಡಿಮೆ ಅದರಲ್ಲಿ ಹಿಡಿಸ್ತದೆ. ಅದು ಒಂದು ಅನ್ಯಾಯ. ಆದ ಕಾರಣ ಆ ರೀತಿಯಾಗಿ ಇರಬಾರ್ದು, ನ್ಯಾಯವಾಗಿ ಇರಬೇಕಂತ ದೇವರು ಬಯಸ್ತಾನೆ. ಆ ರೀತಿಯಾಗಿದ್ದರೆ ಒಂದು ಪ್ರಾಮಿಸ್ ಇದೆ. ಅದೇನಂತ ಹೇಳಿದರೆ, ಹೀಗೆ ನೀವು ನಡ್ಕೊಂಡ್ರೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ಬಹುಕಾಲ ಬಾಳುವಿರಿ. ದೀರ್ಘಾಯುಷ್ಯವನ್ನು ದೇವರು ನ್ಯಾಯವಂತರಿಗೆ ಒದಗಿಸಿಕೊಡ್ತಾನೆ. ಗಾಡ್ ಗಿವ್ಸ್ ದ ಲಾಂಗಿಟಿ ಆರ್ ಲೆಂತ್ ಆಫ್ ಡೇಸ್ ಫಾರ್ ದೋಸ್ ಹೂ ಆರ್ ಲಿವಿಂಗ್ ಇನ್ ಎ ಜಸ್ಟ್ ವೇ, ನ್ಯಾಯವಾದ ರೀತಿಯಲ್ಲಿ ಬಾಳುವಂಥವರಿಗೆ. ಅಮಾಲೇಕ್ಯರ ಕುರಿತಾಗಿ ಕೂಡ ದೇವರು ಒಂದು ಎಚ್ಚರಿಕೆಯನ್ನು ಕೊಟ್ಟು, ಅವರು ಯಾವ ರೀತಿಯಾಗಿ ನಿಮ್ಮನ್ನು ಅವರು ದಣಿದಿದ್ದಂಥ ಬಲಹೀನರು ಇಸ್ರಾಯೇಲರಲ್ಲಿ, ಹಾಗೆಯೇ ಸುಮಾರು 20-30 ಲಕ್ಷ ಜನರು ಪ್ರಯಾಣ ಮಾಡಿ ಹೋಗ್ತಾ ಇದ್ದಾಗ ಬಲಹೀನರು ಯಾವಾಗಲೂ ಹಿಂದೆ ಬರ್ತಿದ್ರು. ಮತ್ತು ಅದೇ ಚಾನ್ಸ್, ಅದೇ ಅವಕಾಶ ತಗೊಂಡ್ರೆ ಅಮಾಲೇಕ್ಯರು ಏನು ಮಾಡಿಬಿಟ್ರು, ಹಿಂದೆ ಬಂದು ಬಲಹೀನರನ್ನು, ದಣಿದು ಬಳಲಿದಂಥವರನ್ನು ಅವರು ಸಂಹಾರ ಮಾಡಿದ್ರಂತೆ. ಅದನ್ನು ದೇವರು ನೆನಪು ಮಾಡಿಕೊಂಡು ಅವರಿಗೆ ತಕ್ಕ ಶಿಕ್ಷೆ ಆಗುವಂಥ ಮಾತನ್ನು ದೇವರು ಈ ಒಂದು ಅಧ್ಯಾಯದಲ್ಲಿ ಹೇಳುವಾತನಾಗಿದ್ದಾನೆ. ಯಾಕಂದರೆ ದೇವರು ನ್ಯಾಯಾಧಿಪತಿ. ಒಂದು ಕಡೆ ದೇವರು ಸೃಷ್ಟಿಕರ್ತನಾಗಿ ತಾನು ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಇನ್ನೊಂದು ಕಡೆ ನೋಡಿದರೆ ದೇವರು ನ್ಯಾಯಾಧಿಪತಿಯಾಗಿ ನ್ಯಾಯವನ್ನು ಸ್ಥಾಪಿಸಬೇಕು. ಇನ್ನೊಂದು ಕಡೆ ನೋಡಿದರೆ ದೇವರು ವಿಮೋಚಕನಾಗಿ ಕಾಪಾಡುವವನಾಗಿ ತಂದೆಯೋಪಾದಿಯಲ್ಲಿ ಆತನು ಪರಾಮರಿಸುವ ಆತನು ಆಗಿದ್ದಾನೆ. ಸರಿ, 26ನೇ ಅಧ್ಯಾಯದಲ್ಲಿ ಪ್ರತಿ ವರ್ಷ ಈ ಪ್ರಥಮ ಫಲಗಳ ಒಂದು ಹಬ್ಬ ಅಥವಾ ಪದ್ಧತಿ ದೇವಜನರು ಮಾಡಿಕೊಳ್ತಾ ಇದ್ರು. ಪ್ರಥಮವಾಗಿ ಸಿಕ್ಕಿದ್ದು ದೇವರಿಗೆ, ಗಾಡ್ ಫಸ್ಟ್, ದೇವರು ಮೊದಲು ಎಂಬಂಥ ಒಂದು ಸಿದ್ಧಾಂತ, ತತ್ವ, ಅಭ್ಯಾಸ, ಅದನ್ನು ಪ್ರಕಟಪಡಿಸುವಂಥ ರೀತಿಯಲ್ಲಿ ಇಸ್ರಾಯೇಲರು ಪ್ರಥಮವಾದದ್ದನ್ನು ತಂದು ದೇವರಿಗೆ, ಮೊದಲು ದೇವರಿಗೆ ಆಮೇಲೆ ಎಂಬಂಥ ಒಂದು ರೂಢಿ, ಪದ್ಧತಿ, ಕ್ರಮ ಇಸ್ರಾಯೇಲರಲ್ಲಿತ್ತು. ಅದರ ಕುರಿತಾಗಿ ದೇವರು ಮೋಶೆ ಮುಖಾಂತರವಾಗಿ ಇಸ್ರಾಯೇಲರಿಗೆ ಅದನ್ನು ಯಾವ ರೀತಿಯಲ್ಲಿ ಪ್ರಾಯೋಗಿಕವಾಗಿ ನಡೆಸಬೇಕೆಂಬಂಥ ಮಾತು ಇಲ್ಲಿ ಭಾಳ ಚೆನ್ನಾಗಿದೆ. ಅದನ್ನು ನೋಡಿಕೊಳ್ಳೋಣ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವನ್ನು, ಇದು ಭಾಳ ಸಾರಿ ಪದ ಬರ್ತದೆ, ಕೊಡುವ ದೇಶ, ನಿಮ್ಮ ದೇವರು ಕೊಡುವ ದೇಶ. ಹಾಗಾದರೆ ಗಾಡ್ ಈಸ್ ದಿ ಓನರ್, ದೇವರು ಮಾಲೀಕನು, ಆತನಿಗೆ ಸೇರಿದ್ದನ್ನು ಆತನು ಬೇಕಾದವರಿಗೆ ಕೊಡ್ತಾನೆ ಎಂಬಂಥ ಮಾತು ಇಲ್ಲಿ ಅಡಕವಾಗಿದೆ. ಆತನು ಯಾವ ಮೇಲನ್ನು ಕೊಡದೆ ಇರಲಾರನು, ನಮ್ಗೆ ಕೊಡ್ತಾನೆ ಅಂತ ಒಳ್ಳೆ ದೇವರಾತನು. ಸರಿ, ನೀವು ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸುವಾಗ
ಹೊಲದ ಎಲ್ಲ ಬೆಳೆಗಳಲ್ಲಿಯೂ ನೀವೇನು ಮಾಡಬೇಕು? ನೀವು ಕೆಲವು ಪ್ರಥಮ ಫಲಗಳನ್ನು ಪುಟ್ಟಿಯಲ್ಲಿ ಇಟ್ಟುಕೊಂಡು ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳಕ್ಕೆ ಬಂದು ಆ ಕಾಲದಲ್ಲಿರುವ ಮಹಾಯಾಜಕನಿಗೆ ಈ ಮಾತನ್ನು ಹೇಳಬೇಕಂತೆ. ಏನದು? ಯೆಹೋವನು ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಾವು ಸೇರಿದ್ದಾಯಿತು. ಸೇರಿಬಿಟ್ಟಿದ್ದೇವೆ. ಈಗ ಸೇರಿದ್ದಾಯಿತೆಂದು ನೀನು ಸೇವಿಸುವ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಈಗ ಒಪ್ಪಿಕೊಂಡಿದ್ದೇವೆ. ಕಾಣಿಕೆ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಪ್ರಥಮ ಫಲವನ್ನು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇಟ್ಕೊಂಡು ಮಹಾಯಾಜಕನ ಮುಂದೆ ಅದನ್ನು ತಂದು ಅವ್ರೇನು ಹೇಳ್ತಿದ್ದಾರೆ, ಈಗ ನಾವು ಸೇರಿಬಿಟ್ಟಿವಿ. ದೇವರು ಹೇಳಿದರು ವಾಗ್ದಾನ ದೇಶ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಕೊಟ್ಬಿಟ್ಟಿದ್ದಾನೆ. ನಾವು ಆ ವಾಗ್ದಾನ ದೇಶದಲ್ಲಿ ಸೇರಿಬಿಟ್ಟಿದ್ದೇವೆ, ಆತನ ಸನ್ನಿಧಿಯಲ್ಲಿ ಇದನ್ನು ಒಪ್ಪಿಕೊಳ್ತೇವೆ ಅಂತ ಅವ್ರು ಹೇಳಬೇಕಂತ. ಯಾಜಕನೇನು ಮಾಡಬೇಕು? ಯಾಜಕನ ಪುಟ್ಟಿಯನ್ನು ನಿಮ್ಮ ಕೈಯಿಂದ ತೆಗೆದುಕೊಂಡು 26ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 4ನೇ ವಚನ, ನಿಮ್ಮ ದೇವರಾದ ಯೆಹೋವನ ಯಜ್ಞವೇದಿಯ ಮುಂದೆ ಇಟ್ಟಾಗ ನೀವು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಮತ್ತೆ ನೀವೇನು ಮಾಡಬೇಕು? ಒಂದು ಪ್ರೇಯರ್ ಮಾಡಬೇಕು. ಈಗ ಅರಿಕೆ ಆಯಿತು, ಒಂದು ಕನ್ಫೆಷನ್ ಆಯಿತು. ಈಗ ದೇವಜನರು ಅರಿಕೆಯನ್ನು ಅಥವಾ ಕನ್ಫೆಷನನ್ನು, ಒಪ್ಪಿಕೊಳ್ಳುವಿಕೆಯನ್ನು, ಅಕ್ನಾಲೇಜ್ಮೆಂಟನ್ನು ಅವರೇನು ಮಾಡಿದರು? ದೇವರ ಸನ್ನಿಧಿಯಲ್ಲಿ, ದೇವರ ಸನ್ನಿಧಾನದಲ್ಲಿ, ದೇವರ ಆಯ್ಕೆ ಮಾಡಿದ ಸ್ಥಳದಲ್ಲಿ, ದೇವರ ಆಯ್ಕೆ ಮಾಡಿದ ಮಹಾಯಾಜಕರ ಮುಂದೆ ಒಪ್ಪಿಕೊಂಡ್ರೆ ಈಗೇನು ಮಾಡ್ತಾರೆ? ಅವರು ಅದನ್ನು ಮಹಾಯಾಜಕನು ದೇವರ ಸನ್ನಿಧಿಯಲ್ಲಿ ಅಥವಾ ಅದನ್ನು ಯಜ್ಞವೇದಿಯ ಮುಂದೆ ಇಟ್ಟಾಗ ಈಗ ಅವರೇನಂತ ಪ್ರಾರ್ಥನೆ ಮಾಡಬೇಕು? ನೀವು ಅರಾಮ್ಯನಾದ ನಮ್ಮ ಮೂಲ ಪಿತೃವು ಗತಿಯಿಲ್ಲದವನಾಗಿ ಸ್ವಲ್ಪ ಮಂದಿಯೊಡನೆ ಐಗುಪ್ತ ದೇಶಕ್ಕೆ ಹೋದಂಥ ಇಡೀ ಚರಿತ್ರೆಯನ್ನೇ ಅವರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನು ಅರಿಕೆ ಮಾಡಂತ ದೇವರು ಹೇಳಿದರು. ಆ ರೀತಿ ಹೇಳಬೇಕು ಅಂತ ಹೇಳ್ಕೊಡ್ತಾರೆ. ಐಗುಪ್ತ ದೇಶವರು ನಮ್ಮನ್ನು ಉಪದ್ರವಪಡಿಸಿ ಬಾಧಿಸಿ ನಮ್ಮಿಂದ ಕಠಿಣವಾಗಿ ದುಡಿಸಿಕೊಂಡಾಗ ನಾವು ನಮ್ಮ ಪಿತೃಗಳ ದೇವರಾದ ಯೆಹೋವನಿಗೆ ಮೊರೆ ಇಡಲಾಗಿ ಆತನು ಬಿಡುಗಡೆ ಮಾಡಿದನು. ನಮ್ಮ ದುರವಸ್ಥೆಯಿಂದ ಆತನು ನೀಗಿಸಿ ತನ್ನ ಭುಜಬಲವನ್ನು, ಶಿಕ್ಷಾಹಸ್ತವನ್ನು, ಮಹಾಭೀತಿಗಳನ್ನು, ಮಹತ್ಕಾರ್ಯಗಳನ್ನು ಇವೆಲ್ಲ ದೇವರು ಮಾಡಿದನು. ಮಾಡಿ ನಮಗೆ ಹಾಲು ಜೇನು ಹರಿಯುವ ದೇಶವನ್ನು ಕೊಟ್ಟಿದ್ದಾನೆ. ಆದುದರಿಂದ ಯೆಹೋವನೇ, ನೀನು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ ಪ್ರಥಮ ಫಲಗಳನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ. ದೇಶಕ್ಕೆ ಸೇರಿದಾಗ, ದೇವರು ಕೊಟ್ಟ ದೇಶಕ್ಕೆ ಸೇರಿದಾಗ ಅವರು ಪ್ರಥಮ ಫಲವಾಗಿ ತಗೊಂಡು ಬಂದು ಮಹಾಯಾಜಕನ ಕೊಡಬೇಕು. ಮಹಾಯಾಜಕನ ಅದನ್ನು ತಗೊಂಡು ಯಜ್ಞವೇದಿಯ ಬಳಿಯಲ್ಲಿ ಇಡ್ತಾನೆ. ಇಟ್ಟಾಗ ಇವರು ಇನ್ನೊಂದು ಪ್ರೇಯರ್ ಮಾಡಬೇಕು. ಮೊದಲು ಒಂದು ಕಾಣಿಕೆ, ಒಂದು ಅರಿಕೆ ಮಾಡಬೇಕು. ಫಸ್ಟ್ ಕಾಣಿಕೆ, ಅನಂತರ ಅರಿಕೆ, ಅದಾದ ನಂತರ ಒಂದು ಪ್ರಾರ್ಥನೆ. ಅದ ಕಾರಣ ಕಾಣಿಕೆಯಾಗಿ ತಂದಿದ್ದೇವೆ, ಸ್ವೀಕರಿಸಬೇಕು ಎಂದು ಹೇಳಿ ಆ ಪ್ರಥಮ ಫಲಗಳನ್ನು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಇಡಬೇಕು. ಇಟ್ಟ ಮೇಲೆ ಆತನನ್ನು ಆರಾಧಿಸಬೇಕು. ಹೌದು, ದೇವರೇನಾದರೂ ಒಂದು ಕೊಟ್ಟರೆ ನಾವುಗಳು ಕೂಡ ಇದನ್ನು ಮಾಡುವಂಥದ್ದು ಭಾಳ ಒಳ್ಳೆಯದು. ದೇವರೇನಾದರೂ ಪ್ರಾರ್ಥನೆಗೆ ಉತ್ತರ ಕೊಟ್ಟು ದೇವರು ವಾಗ್ದಾನ ಮಾಡಿದ್ದನ್ನು ನಮಗೆ ಕೊಟ್ಟಾಗ, ನಮ್ಮ ಮಹಾಯಾಜಕನಾದ ಯೇಸು ಕ್ರಿಸ್ತನ ಬಳಿಗೆ ಹೋದಾಗ, ಯೇಸು ಕ್ರಿಸ್ತನ ನಮ್ಮ ಮಹಾಯಾಜಕನು ಕಾಣಿಕೆಯನ್ನು ತಕ್ಕೊಂಡು ಯಾವ ರೀತಿಯಾಗಿ ಯಜ್ಞವೇದಿಯ ಬಳಿಯಲ್ಲಿಟ್ಟನೋ ಅದರ ಅರ್ಥ ಏನಂದರೆ, ಹೌದು, ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಯಜ್ಞವಾದದ್ದರಿಂದ ನಮಗೆ ಇದು ದೊರೆಯಿತು, ಸಾಧ್ಯವಾಯಿತು ಎಂಬುದು. ಅದೇ ಸಂದರ್ಭದಲ್ಲಿ ತಂದೆಯಾದ ದೇವರು ನಮಗೆ ಮಾಡಿದ್ದನ್ನು ನೆನಪು ಮಾಡಿಕೊಂಡು, ಹೌದು, ಇದನ್ನು ಕೃತಜ್ಞತೆಯಾಗಿ ತಂದಿದ್ದೇವೆ ಅಂತ ಹೇಳ್ಬಿಟ್ಟು ನಾವು ಅರಿಕೆ ಮಾಡಿ ಅನಂತರ ನಾವು ಆರಾಧಿಸುವಂಥದ್ದು.
ಪ್ರಥಮ ಫಲವನ್ನು ಆ ರೀತಿಯಾಗಿ ಆರಾಧಿಸುವಾಗ ಆತನು ನಿಮಗೂ ನಿಮ್ಮ ಮನೆಯವರಿಗೂ ಉಂಟು ಮಾಡಿದ ಎಲ್ಲ ಸುಖ ಸಂತೋಷಗಳಿಗಾಗಿ ನೀವು ಲೇವಿಯರು ಏನು ಮಾಡಬೇಕು? ಸಂಭ್ರಮದ ಸಂತೋಷವಾಗಿರಬೇಕು. ದೇವರು ಜಿಗುಪ್ಸಿಯಿಂದ ತನ್ನ ಜನರು ಇರುವಂಥದ್ದನ್ನು ಇಷ್ಟಪಡೋದಿಲ್ಲ. ತನ್ನ ಜನರು ಯಾವಾಗಲೂ ಸಂತೋಷವಾಗಿರಬೇಕು, ಆನಂದಭರಿತರಾಗಿರಬೇಕು. ಅದೇ ದೇವರು ಇಷ್ಟಪಡುವಂಥದ್ದು. ತನ್ನ ಮಕ್ಕಳಲ್ಲಿ ಆತನು ಸಂತೋಷ ಪಡ್ತಾನೆ. ಚಪನಿಯ 3:17. ಆದರೆ ದೇವರ ಮಕ್ಕಳು ಕೂಡ ದೇವರಲ್ಲಿ ಸಂತೋಷ ಪಡಬೇಕು. ಯಾಕಂದರೆ ದೇವರಲ್ಲಿ ನಾವು ಸಂತೋಷಪಟ್ಟರೆ ಏನಾಗ್ತದೆ? ನೆಹೆಮೀಯ 8:10 ನಮಗೊಂದು ಅದೊಂದು ಬಲವಾಗ್ತದೆ, ನಮಗೊಂದು ಆಶ್ರಯವಾಗಿಬಿಡ್ತದೆ. ನಾವು ಸ್ಟ್ರಾಂಗ್ ಆಗಿಬಿಡ್ತೀವಿ, ನಾವು ಎಸ್ಟಾಬ್ಲಿಷ್ ಆಗ್ತೀವಿ, ಸ್ಥಿರವಾಗ್ತೇವೆ. ಆ ಆನಂದ ಅದನ್ನು ಬಿಟ್ಟುಕೊಡಬಾರ್ದು ಪ್ರತಿದಿನವೂ. ಸರಿ, 12ನೇ ವಚನದಿಂದ ದೇವರು ದಶಮಾಂಶವನ್ನು ಕೊಡಬೇಕಾದ 3ನೇ ಸಂವತ್ಸರದಲ್ಲಿ ನಿಮಗುಂಟಾದ ಆದಾಯದ ದಶಮಭಾಗವನ್ನು ಪ್ರತ್ಯೇಕಿಸಿದಾಗ ನಿಮ್ಮ ಊರುಗಳಲ್ಲಿರುವ ಲೇವಿಯರು, ಪರದೇಶಿಗಳು, ತಂದೆ ತಾಯಿ ಇಲ್ಲದವರು, ವಿಧವೆಯರು ಉಂಡು ಸಂತೋಷವಾಗಿರುವಂತೆ ಅದನ್ನು ಅವರಿಗೆ ಕೊಡಬೇಕು. ದೇವರ ಸೇವಕರು ಅಂದರೆ ಲೇವಿಯರು, ಪರದೇಶಿಗಳು ಅವರು ಅದೇ ಲೈನ್ನಲ್ಲಿ ಬರ್ತಾರೆ. ತಂದೆ ತಾಯಿ ಇಲ್ಲದವರು ಅವರು ಕೂಡ ದೇವರ ಸೇವಕರ ಲೆವೆಲ್ನಲ್ಲಿನೇ ಬರ್ತಾರೆ. ವಿಧವೆಯರು ಅವರು ಕೂಡ ದೇವರ ಸೇವಕರ ಫುಲ್ ಟೈಮ್ ವರ್ಕರ್ಸ್. ಅದೇ ದೇವರು ಈ 3 ವಿಧವಾದಂಥವರನ್ನು ದೇವರ ಸೇವಕರ ಫುಲ್ ಟೈಮ್ ವರ್ಕರ್ಸ್ ಅವರ ಲೆವೆಲ್ನಲ್ಲೇ ಇಡ್ತಾನೆ. ಯಾಜಕರು ಅಂದರೆ ಲೇವಿಯರು, ಪರದೇಶಿಗಳು, ತಂದೆ ತಾಯಿ ಇಲ್ಲದವರು, ವಿಧವೆಯರು ಅವರು ಸಂತೋಷವಾಗಿದ್ರೇ ನಾವು ಸಂತೋಷವಾಗಿರೋದು. ಅವರು ಸಂತೋಷವಾಗಿರಬೇಕಂತ ಅಪೇಕ್ಷೆ ಪಡ್ತಾನೆ. ಆನಂತರ ನೀವು ದೇವರ ಸನ್ನಿಧಾನದಲ್ಲಿ ಇಂಥ ಒಂದು ಪ್ರೇಯರ್ ಮಾಡಬೇಕೆಂಬುದಾಗಿ ಹೇಳ್ತಾನೆ. ನಾವು ಮೀಸಲಾದ ವಸ್ತುಗಳನ್ನು ಮನೆಯಿಂದ ತೆಗೆದು ಬಿಟ್ಟಿದ್ದೇವೆ. ನೀನು ಆಜ್ಞಾಪಿಸಿದ ಮೇರೆಗೆ ಅವುಗಳನ್ನು ಲೇವಿಯ, ಪರದೇಶಿಯ, ತಂದೆ ತಾಯಿ ಇಲ್ಲದ, ವಿಧವೆಯ ಇಂಥವರಿಗೆ ಕೊಟ್ಟಿದ್ದೇವೆ. ಅದನ್ನು ಕೊಡುವಂಥದ್ದು ಅಷ್ಟೇ ಅಲ್ಲ, ಹೇಳಬೇಕು ಕೂಡ. ಈಗಾಗಲೇ ಅವ್ರ ಬಗ್ಗೆ ಹೇಳಿ ಆಯಿತು, ಅಂಥವರಿಗಾಗಿ ಪ್ರತ್ಯೇಕಿಸಬೇಕಂತ 12ನೇ ವಚನದಲ್ಲಿ, 13ನೇ ವಚನದಲ್ಲಿ ದೇವರಿಗೆ ಅದನ್ನು ಕನ್ಫೆಸ್ ಮಾಡಿರಿ, ಅದನ್ನು ಅರಿಕೆ ಮಾಡಿರಿ. ದೇವರಿಗೆ ನೀನು ಹೇಳಿದ ಹಾಗೆ ಈ 4 ವಿಧವಾದಂಥವರಿಗೆ, ಲೇವಿಯರಿಗೆ ಮತ್ತು ಪರದೇಶಿಗಳಿಗೆ, ತಂದೆ ತಾಯಿ ಇಲ್ಲದವರಿಗೆ, ವಿಧವೆಯರಿಗೆ ಕೊಟ್ಟಿದ್ದೇವೆ ಖಚಿತಪಡಿಸ್ಕೊಳ್ತಾ ಇದ್ದಾನೆ ದೇವರು. ಆನಂತರ ಕೆಲವು ದೇವರು ಈ ಭೂಮಿಯನ್ನು ಆಶೀರ್ವದಿಸು ಎಂಬುದಾಗಿ ಹೇಳಿ ಆ ಪ್ರಾರ್ಥನೆಯನ್ನು ಅವರು ಮಾಡುವವರಾಗಿದ್ದಾರೆ. ಇಲ್ಲಿಗೆ ಮೋಶೆ ಕೊಟ್ಟ ಮೊದಲನೇ ಸಂದೇಶ ಮುಗೀತು. ಮೋಶೆಯ 2ನೇ ಸಂದೇಶ ಕೂಡ ಮುಗೀತು. ನೆನಪಿರಲಿ, ಕಾನಾನ್ ದೇಶಕ್ಕೆ ಇನ್ನೇನು ಹೋಗ್ತಾ ಇದ್ದಾರೆ. ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಬರುವಾಗ 40 ವರ್ಷಗಳು ಆಯಿತು. ಆ ರೀತಿಯಾಗಿ ಬರ್ತಾ ಇದ್ದಾಗ ಇನ್ನೇನು ಕಾನಾನ್ ದೇಶಕ್ಕೆ ಹತ್ರಕ್ಕೆ ಬಂದುಬಿಟ್ರು. ಮೋಶೆ ಅಲೋ ಇಲ್ಲ, ಅನುಮತಿ ಇಲ್ಲ. ಆದ ಕಾರಣ 3 ಸಂದೇಶಗಳನ್ನು ಮೋಶೆ ಕೊಡ್ತಾನೆ. ಅದನ್ನೇ ಧರ್ಮೋಪದೇಶ ಕಾಂಡ ಎಂಬ ಪುಸ್ತಕವಾಗಿ ಬಂದಿದೆ. ಅದರಲ್ಲಿ ಮೊದಲನೇ ಸಂದೇಶ ಕೊಟ್ಟಾಯಿತು, 2ನೇ ಸಂದೇಶ ಕೂಡ ಕೊಟ್ಟು ಮುಗಿಯಿತು. ಆದ ಕಾರಣ ಈಗ ಮುಂದೆ 2ನೇ ಉಪನ್ಯಾಸದ ಸಮಾಪ್ತಿ ಅದನ್ನು ನಾವು ನೋಡ್ತೇವೆ. ಸರಿ, ಈಗ 16ನೇ ವಚನದಿಂದ ಮೋಶೆಯ 2ನೇ ಉಪನ್ಯಾಸದ ಸಮಾಪ್ತಿ. 26ರಿಂದ 26ನೇ ಅಧ್ಯಾಯ, 16ನೇ ವಚನದಿಂದ 28ನೇ ಅಧ್ಯಾಯ, ಸ್ವಲ್ಪ ದೊಡ್ಡ ಅಧ್ಯಾಯ, ಅಲ್ಲಿ ತನಕ ಇರುವಂಥದ್ದು. ದೇವರು ತನ್ನ ಜನರ ವಿಷಯದಲ್ಲಿ ಇದ್ದಂಥ ಒಂದು ವಾಗ್ದಾನದೊಂದಿಗೆ ಈ ಅಧ್ಯಾಯ ಮುಗೀತದೆ. ಅಲ್ಲಿ ಆ ಮಾತನ್ನು ಓದ್ತೇನೆ, ಕೇಳಿಸ್ಕೊಡ್ರೆ. 18ನೇ ವಚನದ, ಇವರು ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸುವ ಪಕ್ಷಕ್ಕೆ ನನ್ನ ವಾಗ್ದಾನ ಅನುಸಾರವಾಗಿ ನನಗೆ ಸ್ವಕೀಯ ಜನರಾಗುವರೆಂದು ನಾನು ನಿರ್ಮಿಸಿದ ಬೇರೆ ಎಲ್ಲ ಜನಾಂಗಗಳಿಗಿಂತಲೂ ಇವರಿಗೆ
ಹೆಚ್ಚಾದ ಕೀರ್ತಿ ಘನ ಮಾನಗಳುಂಟು ಮಾಡುವೆನೆಂದು ಇವರು ನನ್ನ ಮಾತಿನ ಮೇರೆಗೆ ತಮ್ಮ ದೇವರಾದ ಯೆಹೋವನಿಗೋಸ್ಕರ ಮೀಸಲಾದ ಜನರಾಗುವರೆಂದು ಒಡಂಬಟ್ಟಿದ್ದಾನೆ. ದೇವರ ಒಡಂಬಡಿಕೆಯೊಂದಿಗೆ 26ನೇ ಅಧ್ಯಾಯ ಮುಗಿಯುವಂಥದ್ದಾಗಿದೆ. ಹೌದು, ಇದರಲ್ಲಿ ದೇವರು ತನ್ನ ಜನರನ್ನು ಬೇರೆ ಎಲ್ಲ ಜನರಿಗಿಂತಲೂ ಸ್ಪೆಷಲ್ ಆಗಿ, ಕೀರ್ತಿಯುಳ್ಳವರಾಗಿ, ವಿಶೇಷವಾಗಿ ಇಡಬಯಸ್ತಾನೆ. ವಿಧೇಯತೆ ಸೀಕ್ರೆಟ್. ಅದು ನಮ್ಮ ಶಕ್ತಿ, ನಮ್ಮ ಭಕ್ತಿಯಿಂದಲ್ಲ, ದೇವರ ಸಹಾಯದಿಂದ ಆತನಿಗೆ ವಿಧೇಯರಾಗಬೇಕು. ಪವಿತ್ರಾತ್ಮನ ಸಹಾಯದಿಂದ ವಿಧೇಯರಾಗಬೇಕು. ಆ ರೀತಿಯಾಗಿದ್ದರೆ ದೇವರು ಒಂದು ವ್ಯತ್ಯಾಸವನ್ನು ಭೂಲೋಕದಲ್ಲಿ ತನ್ನ ಜನರ ಮೂಲಕವಾಗಿ ತರುವಾತನಾಗಿದ್ದಾನೆ. ಅದು ದೇವರಿಗೆ ಸಾಕ್ಷಿಯಾಗಿ ಇರುವಂಥದ್ದಾಗಿದೆ. 26ನೇ ಅಧ್ಯಾಯ ಧರ್ಮೋಪದೇಶ ಕಾಂಡವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 26. And it shall be, when thou art come in unto the land which the Lord thy God giveth thee for an inheritance, and possessest it, and dwellest therein, that thou shalt take of the first of all the fruit of the earth, which thou shalt bring of thy land that the Lord thy God giveth thee, and shalt put it in a basket, and shalt go unto the place which the Lord thy God shall choose to place his name there. And thou shalt go unto the priest that shall be in those days, and say unto him, I profess this day unto the Lord thy God that I am come unto the country which the Lord sware unto our fathers for to give us. And the priest shall take the basket out of thine hand, and set it down before the altar of the Lord thy God. And thou shalt speak and say before the Lord thy God, A Syrian ready to perish was my father, and he went down into Egypt, and sojourned there with a few, and became there a nation, great, mighty, and populous. And the Egyptians evil entreated us, and afflicted us, and laid upon us hard bondage. And when we cried unto the Lord God of our fathers, the Lord heard our voice, and looked on our affliction, and our labor, and our oppression. And the Lord brought us forth out of Egypt with a mighty hand, and with an outstretched arm, and with great terribleness, and with signs and with wonders. And he hath brought us into this place, and hath given us this land, even a land that floweth with milk and honey. And now, behold, I have brought the first fruits of the land which thou, O Lord, hast given me. And thou shalt set it before the Lord thy God, and worship before the Lord thy God. And thou shalt rejoice in every good thing which the Lord thy God hath given unto thee, and unto thine house, thou and the Levite, and the stranger that is among you. When thou hast made an end of tithing all the tithes of thine increase the 3rd year, which is the year of tithing, and hast given it unto the Levite, the stranger, the fatherless, and the widow, that they may eat within thy gates and be filled, then thou shalt say before the Lord thy God, I have brought away the hallowed things of mine house, and also have given them unto the Levite, and unto the stranger, to the fatherless, and to the widow, according to all thy commandments which thou hast commanded me. I have not transgressed thy commandments, neither have I forgotten them. I have not eaten thereof in my mourning, neither have I taken away aught thereof for any unclean use, nor given aught thereof for the dead, but I have hearkened to the voice of the Lord my God, and have done according to all that thou hast commanded me. Look down from thy holy habitation, from heaven, and bless thy people Israel, and the land which thou hast given us, as thou swarest unto our fathers, a land that floweth with milk and honey. This day the Lord thy God hath commanded thee to do these statutes and judgments. Thou shalt therefore keep and do them with all thine heart, and with all thy soul. Thou hast avouched the Lord this day to be thy God, and to walk in his ways, and to keep his statutes, and his commandments, and his judgments, and to hearken unto his voice. And the Lord hath avouched thee this day to be his peculiar people, as he hath promised thee, and that thou shouldest keep all his commandments, and to make thee high above all nations, which he hath made, in praise, and in name, and in honor, and that thou mayest be an holy people unto the Lord thy God, as he hath spoken.